ಗೈಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರ್ರಿ. ನಾವು ಇವತ್ತು ಟ್ರೆಕ್ಕಿಂಗ್ ಅಂತ ಬಂದಿದ್ದೀವಿ, ನಮ್ಮ ಆಫೀಸ್ ಗ್ಯಾಂಗ್ಸ್ ಎಲ್ಲ. ಯಾವ ಟ್ರೆಕ್ಕಿಂಗ್ ಅಂತ ನಿಮಗೆ ಚೆಕ್ ಪೋಸ್ಟ್ ಹತ್ರ ಹೋಗಿ ಹೇಳ್ತೀನಿ ಯಾವ ಟ್ರೆಕ್ಕಿಂಗ್ ಬಂದಿದ್ದೀವಿ ಅಂತ. ಆದ್ರೂ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೊಂತೀನಿ. ಬ್ಯಾಕ್ ಸೀನರಿ ನೋಡ್ತಾ ಇದ್ರೆ, ಬ್ಯಾಕ್ ಸೀನರಿ ನೋಡ್ರಿ, ಮಸ್ತ್ ಹೆಂಗಿದೆ ಅಲ್ಲ ಗೈಸ್. ನೋಡಿದ್ರಲ್ಲ ಎಲ್ಲ ಸೀನಿಯರೀಸ್, ಮಸ್ತ್ ಆಗಿದೆ ಸೀನರೀಸ್ ಅಂತ. ಸೀನಿಯರು ಇವರು ನಮ್ಮ ಆಫೀಸ್ಗೆ ಸೀನಿಯರು, ನಮ್ಮ ಪ್ರಕಾರ ಸೀನಿಯರ್ಸ್ ಎಲ್ಲ ಮುಂದೆ ಹೊರಡೋಯ್ತು. ಅವ್ರು ನೋಡಿ ಎಲ್ಲ ನಮ್ಮನ್ನ ಬಿಟ್ಟು ಹೊಡೈತವ್ರೆ. ನಾವು ಒಳ್ಳೆ ವ್ಯೂ ತೋರಿಸ್ತೀವಿ ನಿಮ್ಗೆ, ನೋಡಿ ಒಳ್ಳೆ ವ್ಯೂ ಇರ್ಬೋದು ಅಂತ ಆರಾಮ್ಸೆ ಗೆಸ್ ಮಾಡ್ಬೋದು. ಸ್ವಿಟ್ಜರ್ಲ್ಯಾಂಡ್ ಅಂತ ಹಾಕ್ಬೇಡ್ರಿ, ಅಲ್ಲಿ ಗೊತ್ತಿಲ್ಲ, ಅಷ್ಟೆಲ್ಲ ಬಜೆಟ್ ಇಲ್ವೇ ಇಲ್ಲ. ನೀವು ಕಮೆಂಟ್ ಹಾಕಿ ಅಲ್ಲಿ ಹೋಗಿ ಮೇಲೆಲ್ಲ ವ್ಯೂ ಹೆಂಗ್ ತೋರಿಸ್ತೀವಿ ನೋಡ್ರಿ, ಮಸ್ತಾಗಿರುತ್ತೆ. ಕಾಯ್ತಾ ರೀ. ನಾವು 500 ಮೀಟರ್ಸ್ ಮೇಲೆ ಹತ್ತಿ ಎಲ್ಲಿಗೆ ಬಂದಿದೀವಿ ಅಂತ ಇವಾಗ ರಿವೀಲ್ ಮಾಡ್ತೀವಿ ನೋಡಿ. ನಮ್ಮ ಪುಷ್ಪಗಿರಿ ವನ್ಯಧಾಮ ಸುಸ್ವಾಗತ. ಸ್ಟಾರ್ಟ್ ಮಾಡ್ತಾ ಇದೀವಿ ಬಾಯ್ಸ್. ಸ್ಟಾರ್ಟ್ ಆಗ್ಲಾಯ್ತು ಬ್ರೋ. ಗೈಸ್ ಇವಾಗ ಬಿಟ್ಟಿಗೆ ಮೇಲುಸಿರು ಚೆಕ್ ಪಾಯಿಂಟ್ ಬಂದಿರೋದು, ಅಲ್ಲೆಲ್ಲ ಅಧಿಕಾರಕೊಂಡ್ ಬಂದ್ವಿ ನಾವು. 18 ಕಿಲೋಮೀಟರ್ ತಾನೆ ಅಷ್ಟೇ ಅಂತ ಜನ ನೋಡಿ. 50 ಮೆಂಬರ್ಸ್ ಅಷ್ಟೇ ಅಲೋ ಅಂದಿದ್ರು. ನೋಡಿದ್ರೆ ಎಷ್ಟು ಜನ ಬಂದವ್ರು ನೋಡಿ. ಅಷ್ಟೇ ಇರ್ಬೋದು ಅನ್ಸುತ್ತೆ, ನಾವ್ ಎಣ್ಸಿಲ್ಲ. ನೋಡೋಣ. ಒಬ್ಬೊಬ್ರು ಬೀಡದಳ್ಳಿಯಿಂದ ಬೀಡದಳ್ಳಿ ಇಳಿತಾರೆ, ನಾವು ಬೀಡದಳ್ಳಿ ಇಟ್ಟು ಕುಕ್ಕಿಗೆ ಇಳಿತೀವಿ. ಟ್ರೈ ಮಾಡೋಣ ಬನ್ನಿ. ನಾವು ಇವಾಗ ಚೆಕ್ ಪೋಸ್ಟ್ಗೆ ರೀಚ್ ಆಗಿದ್ದೀವಿ. ಇಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ಕು ಕ್ಯಾನು ಗೀನು ಅವೆಲ್ಲ ಅಲೋನೇ ಇಲ್ಲ. ಅಲ್ಲೆಲ್ಲ ವಾಪಸ್ ಇಡಿಸ್ತಾರೆ ನೋಡಿ. ಅಂತ ತಿಂಡಿಗಳು ತಗೊಬಂದಿದ್ರೆ ಅಲ್ಲೆಲ್ಲ ಓಪನ್ ನೋಡಿ ಅವ್ನು ನೋಡಿ ವಾಟರ್ ಬಾಟ್ಲು ಇಲ್ಲ ಕುಡ್ಕೊಂಡ್ಬಿಡ್ತಾವನೆ, ನೀರು ವೇಸ್ಟ್ ಆಗುತ್ತೆ ಅಂತ. ಹಂಗೇನೆ ಇಲ್ಲಿ ಯಾರು ಬರ್ತಾ ಪ್ಲಾಸ್ಟಿಕ್ ಒಂದು ತಗೊಬರ್ಬೇಡಿ. ಸ್ಟೀಲ್ ಬಾಕ್ಸ್ ಹಾಕೋಬನ್ನಿ ಎಲ್ಲ. ನಾವು ತಂದಿರೋದಲ್ಲ ಪ್ಲಾಸ್ಟಿಕ್. ಗೈಸ್ ಎಲ್ಲರೂ ಬರ್ತಾ ನೋಡ್ಕೊಂಡು ತಗೊಬನ್ನಿ. ಪ್ಲಾಸ್ಟಿಕ್ ಮಾಲಿನ್ಯ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇವನು ಏನ್ ಮಾಡ್ತವನೆ ಅಂತ ನೀವೇ ನೋಡಿ ಗೈಸ್. ಏನ್ ಮಾಡ್ತವನೆ ಅಂದ್ರೆ ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕ್ಯೂವಲ್ಲಿ ನಿಂತವನೆ, ಕ್ಯೂ ಮಿಸ್ ಆದ್ರೆ ಬಂದೆಲ್ಲ ಜಾಯ್ನ್ ಆಗ್ತಾರೆ ಅನ್ಬಿಟ್ಟು ನಮಗೋಸ್ಕರ. ನೋಡಿ ಗೈಸ್, ಎಲ್ಲರೂ ತಿನ್ನಕ್ಕೆ ಅಂತ ತಿಂಡಿಗಳು ತಗೊಬಂದವ್ರೆ. ಇವ್ರು ನೋಡಿದ್ರೆ ಅಲ್ಲಿ ಎಲ್ಲ ಅರ್ಧಿ ಅಲ್ಲೇ ತಿನ್ನಿಸ್ತವ್ರೆ. ಸೊ ಅದಕ್ಕೆ ನಾವೇ ಹರ್ಕೊಂಡು ಒಂದ್ ಕಡೆ ಹಾಕೊಂತ ಇದೀವಿ. ಹೋಗ್ಬೇಕಾದ್ರೆ ಸುಸ್ತಾದ್ರೆ ಬೇಕಾಗುತ್ತೆ ಚಾಕ್ಲೇಟ್ಸ್ ಅಂತ. ಪಾಪ ಎಷ್ಟು ಕಷ್ಟ ಪಡ್ತವ್ರೆ ಅಂದ್ರೆ ಇವರೆಲ್ಲ. ನೋಡಿ ಗೈಸ್ ಇವಾಗೆಲ್ಲ ಒಂದೇ ಬ್ಯಾಗಲ್ಲೆಲ್ಲ ತುಂಬ್ಕೊಂಡ್ ಬರ್ತಾ ಇದೀವಿ. ಬ್ಯಾಗ್ ತೋರಿಸಿ ಏನ್ ಅದೇ ಹೇಳಿ. ಪ್ಲಾಸ್ಟಿಕ್ ಮಾಲಿನ್ಯ ನಿಷೇಧಿಸಲಾಗಿದೆ ಅಂತ ಹೇಳಿ ಚಾಕ್ಲೇಟ್ಸ್ ಎಲ್ಲ ಕವರ್ ಬಿಟ್ಟು ಬ್ಯಾಗ್ ತುಂಬಾ ತರ ಮಾಡ್ಕೊಂಡು ಇವನೊಬ್ಬ ಬೇಕತ್ತವನೆ ಕಳ್ಳ. ಇವನೊಬ್ಬ ಸ್ಟಾರ್ಟ್ ಮಾಡಿದೀವಿ. ಎಲ್ಲರೂ ಬರ್ತಾವ್ರೆ ಹಿಂದಗಡೆ. ಈ ಅಮ್ಮ ನಿಂತವ್ರೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಹುಟ್ಟದಾಗಿದ್ದ ಸಾಯ ತಕ ಬರೀ ನೋವಲ್ಲೇ ಆಗೋಯ್ತಲ್ಲ. ಒಬ್ರು ಒಳ್ಳೇದ್ ಮಾಡ್ಬಿಟ್ಟು ನಾನು ಕೆಟ್ಟೋಲ್ಲ. ಎಲ್ಲರೂ ಹೋಗ್ತಾ ಇದೀವಿ. ಸ್ಟಾರ್ಟ್ ಮಾಡಿದೀವಿ. ಬನ್ನಿ, ಒಂಥರ ಚೆನ್ನಾಗಿದೆ, ಒಂಥರ ಜರ್ನಿನೇ. ಇದೊಳ್ಳೆ ಬ್ರಿಡ್ಜ್ ಒಂಥರ ಕಟ್ಟಿದ್ದಾರೆ, ಮಸ್ತಾಗಿದೆ. ಗೈಸ್ ನಮ್ಮ ಆಫೀಸ್ ಅವ್ರನ್ನ ಎಲ್ಲಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವ್ರ ಹೆಸರು ಬಾಂಬ್ ಮಲ್ಲಿಕಾ ಅಂತ. ಬಾಂಬ್ ಮಲ್ಲಿಕಾ ಅಂತ ಬಾಂಬ್ ಮಲ್ಲಿಕಾ. ಇವ್ರ ಹೆಸರು ಪಾವನ ಅಂತ. ಇವ್ರ ಹೆಸರು ಪಾವನ. ಅವ್ರ
ನಿಮ್ಮ ಹೆಸರೇನು? ನನ್ನ ಹೆಸರು ಚಂದನ್. ಇಂಟ್ರೊಡ್ಯೂಸ್ ಕೊಟ್ಟಿಲ್ವಾ? ಇವ್ರ ಹೆಸರು ಪವನ್ ಅಂತ. ಸ್ವಲ್ಪ ಕಮ್ಮಿ ಬಟ್ ಬುದ್ಧಿ ಚುರುಕು ಜಾಸ್ತಿ ಅಂತೆ ಅಂತ ಅವ್ರು ಹೇಳ್ತಾರೆ, ನಾವ್ ಹೇಳಿಲ್ಲ. ಇವರು ಬರ್ತಾವ ನೋಡಿ. ಇವರು ವಿನಯ್ ಅವಾಗ್ಲೇ ಇಂಟ್ರೊಡ್ಯೂಸ್ ಮಾಡಾಯ್ತು. ನಾನು ಮತ್ತೆ ನಾವೆಲ್ಲ ಸೀನಿಯರ್ ಎಲ್ಲ ಇಂಟ್ರೊಡ್ಯೂಸ್ ಆಯ್ತು. ಇವರು ಧರಣಿ ಅಂತ, ಫುಲ್ ಸೈಲೆಂಟ್ ಗರ್ಲ್, ಚಿಕ್ಕ ಹುಡುಗಿ ಎಲ್ಲರಿಗಿಂತ. ಆಮೇಲೆ ಇಲ್ಲಿ ರೆಡ್ ಶರ್ಟ್ ಹಾಕೊಂಡ್ ಬರ್ತಾರವರು ದೀಪಕ್. ಆಡಲ್ಲ ಇವ್ರು ಅಮಿತ್. ಇವ್ರಂತೂ ಬಂದ್ರು ಮಾತಾಡಲ್ಲ. ದೀಪಕ್ ಅವರು ಇಲ್ಲಿ ಹಿಂದೆ ಬರ್ತವ್ರೆ, ಒಂದ್ ಗ್ಯಾಂಗು, ಅವ್ರದೇ ಒಂದ್ ಗ್ಯಾಂಗು, ಆರಾಮಾಗಿ ಬರ್ತವ್ರೆ. ಶೂನೇ ಚೇಂಜ್ ಮಾಡ್ಕೊಂಡ್ ಬಂದಿರೋರು ಇವರು. ಯಾವ ಹಬ್ಬ ಶೂ ಚೇಂಜ್ ಮಾಡಿದ್ರಿ? ಇವರು ಪವನ್ ಸೀನಿಯರ್, ಅಮಿತ್, ಇವರು ದೀಕ್ಷಿತ್. ಮಾಡ್ತಾ ಇದ್ದದೆ ಎಲ್ಲ. ಇವ್ರ ಹೆಸರು ನರೇಶ್ ಬಿಟ್ಬಿಟ್ಟು ನರೇಶ್. ಅವೆಲ್ಲ ಕಡ್ಡಿ ಹಿಡ್ಕೊಂಡಿದ್ದ ಅವನು. ಇವ್ರು ಕಡ್ಡಿ ಹಿಡ್ಕೊಂಡಿದ್ರು. ಗೈಸ್ ಅಯ್ಯೋಯ್ ಮಲ್ಲಿಕಾ ಫೋನ್ ನಿಂತು ಫೋನ್ ಎತ್ಕೊಂಡ್ ಬನ್ನಿ. ಅದು ಇದು ಇದೆ ಸೆಟಪ್. ಯಾರ್ದು? ಎಷ್ಟು ಕಿಲೋಮೀಟರ್ ಬಂದಿದೀವಿ? ಇನ್ನ ಸ್ಟಾರ್ಟೇ ಮಾಡಿಲ್ಲ ಹಬ್ಬ. ಇವಳೆ ಆದ ಭಾಷೆಯಲ್ಲಿ ಮಾತಾಡ್ತಾಳ ಗುರು. ಅವಳೆ ಹೋಗಿಲ್ಲ ಅನ್ಕೋಬಿಟ್ಟವಳೆ. ಲೀಲಾ ಬಂದ್ಬಿಡಲಿಲ್ಲ ಗುರು. ಮಂಜು ಯಾರಕ್ಕ? ಗೈಸ್ ನಾನು ಒಬ್ಬನೇ ಬರ್ತಾ ಇದೀನಿ, ಎಲ್ಲರೂ ಮುಂದೆ ಹೋಗ್ಬಿಟ್ರು. ಇಲ್ಲಿ ವೆಯ್ಟ್ ಮಾಡ್ತಾವ ನೋಡಿ. ಗೈಸ್ ಈ ನೀರು ನಿಜವಾಗ್ಲೂ ಫ್ರಿಜ್ ಅಲ್ಲಿ ಕಾಲಿಟ್ಟ ಫ್ರಿಜ್ ನೀರ್ನ ಕಾಲ್ಗೆ ಹಾಕೊಂಡಂಗ ಐತೆ. ಫುಲ್ ಕೋಲ್ಡ್. ಐಸ್ ಬಾತ್ ತರ ಐತೆ. ಇದ್ರಲ್ಲೆಲ್ಲ ನೀರಲ್ಲಿ ಮುಳುಗಿ ಐಸ್ ಬಾತ್ ವಾಟರ್ ಅದು ಫುಲ್. ಆ ನೀರ್ ಮಾತ್ರ ಅದು ಕುಡ್ತೋರ್ಸೋಣ ಅವ್ರು ಆಮೇಲೆ ಪಾಯ್ಸನ್ ಕುಡಿಲಿ. ಅಲ್ಲಿ ವಿಡಿಯೋ ಮಾಡಿ ಝೂಮ್ ಮಾಡಲ್ಲಿ ಹಂಗಲ್ಲ ಹೇಳ್ಬೋದು ವಿಡಿಯೋ ಮಾಡು ಅಂತ. ಅಲ್ಲಿ ಐ ತರ ನೀರ್ನ ಕುಡಿತಾ ಇದೀವಿ. ನಿಜವಾಗ್ಲೂ ತುಂಬಾ ಸ್ವೀಟ್ ಆಗಿದೆ. ನಿಜವಾಗ್ಲೂ ಯಾ ಸ್ವೀಟ್ ಇಲ್ಲ ಬ್ರೋ. ಅರೆ ಸೂಪರ್ ಆಗಿದೆ. ಬಿಸ್ಲೇರಿ ನೀರ್ ತರನೇ ಇದೆ ನೋಡಿ. ಒಳ್ಳೆ ಬ್ರೋ ಸಾಕು ಬನ್ನಿ ಬ್ರೋ. ನಂಗೆ ಕಾಲು ಫಿಂಗರ್ ಅಲ್ಲಾಡ್ತಿಲ್ಲ. ನಂಗೆ ಫಿಂಗರ್ ಅಲ್ಲಾಡ್ತಿಲ್ಲ ಶಿಷ್ಯ. ಅದೇನು ಹೋಗ್ತಾ ಇದೆ. ಅರೆ ಒಳ್ಳೆ ಮಸ್ತ್ ಬಿಡು ಬ್ರೋ. ಕರೆಕ್ಟ್ ಆಗಿ 4 ಕಿಲೋಮೀಟರ್ ಹತ್ತಿಲ್ಲ. ಆಲ್ರೆಡಿ ಎಲ್ಲ ಸುಸ್ತಾಗ್ಬಿಟ್ಟು ಹೆಂಗ್ ಕೂತ್ಕೊಂಡವ್ರೆ ನೋಡಿ ಗೈಸ್. ತೋರ್ಸಮ್ಮ. ಅಮ್ಮ ಯಾರು? ಮೇನ್ ನಮ್ಮ ಸಬ್ಸ್ಕ್ರೈಬರ್. ಇವ್ರ ಹೆಸರೆಂತ? ಯೂಟ್ಯೂಬರ್ ಮನೋಜ್. ಅವ್ರನ್ನ ತೋರಿಸಿ. ಪ್ರೊಡ್ಯೂಸರ್. ನೋಡು ನನ್ನಲೇ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗ ಆಗೋಯ್ತಾ ಇದ್ದೇನೆ. ಮುಂದೆ ಇದಾರೆ. ಬ್ಲಾಗ್ಸ್ ತಾನೆ? ಗೈಡಾ? ಸರ್ ನಿಮ್ ಕೆಲ್ಸಕ್ಕೆ ತಕ್ಕ ತರ್ತಿದ್ದಾರೆ. ಪ್ರೈಸ್ ಕೊಡ್ಬೇಕಲ್ಲ ಸ್ಟಾರ್ಟಿಂಗ್ ಗೈಡ್ಗೆ. ಅಂದ್ರೆ ಈ ತರ ರೂಟ್ ತೋರ್ಸೋದಕ್ಕೆ ಇಷ್ಟು ಅಮೌಂಟ್ ಅಂತ ಕೊಡ್ಬೇಕಲ್ಲ. ಓಕೆ. ಅಂದ್ರೆ ಟ್ರೆಕ್ಕಿಂಗ್ ಕರ್ಕೊ ಬರ್ತಾರಲ್ಲ. ಅದೇ ನಾವು ಕಾಲ್ ಮಾಡಿದ್ವಲ್ಲ ಇದಕ್ಕೆ, ಅದೇ ತರ. ಆದ್ರೂ ಹೋಗಿಲ್ಲ. ಕಾಲ್ ಮಾಡ್ಬಿಟ್ಟು ಎಲ್ಲ ಕೇಳ್ಕೊಂಡಿದ್ಲು. ಅದು ನಿಮ್ಮನ್ನ ಕರ್ಕೊಂಡ್ ಬಂದಿಲ್ವಾ?
ಫೋನ್ ಕೊಡು, ಫೋನ್ ಮಾಡ್ತೀನಿ ಇನ್ನೂ ಸ್ವಲ್ಪ. ಅಯ್ಯಪ್ಪ, ಏನೇ ಶಿಷ್ಯ ಆಗ್ತಿಲ್ಲಪ್ಪ, ಬೆಳ್ಳು ಕಾಣ್ತಾ ಇದ್ಯಾ? ನಾನು ಇರೋದೇ ಬೆಳಗಾಗ್ಬೇಡ. ಹೌದಾ? ಗೈಸ್ ಅಂತೂ ಇಂತೂ ನಾವು ಒಂಚೂರು ಪೀಕಿಗೆ ಬಂದಿದ್ದೀವಿ. ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಒಳ್ಳೆ ವ್ಯೂ. ನೀವು ಇಲ್ಲಿ ಬಂದ್ರೇ ಮಸ್ತಾಗಿ ಅನುಭವಿಸೋಕ್ಕಾಗೋದು. ಮಸ್ತ್ ವ್ಯೂ. ಮಾಡೋಣ ಮಾಡಿ ಕಡೆ. ಗೈಸ್ ಹತ್ತುತ್ತಾ ಇದ್ದೀವಿ. ಇನ್ನು 3 ಕಿಲೋಮೀಟರ್ಸ್ ಇದೆ ವ್ಯೂ ಪಾಯಿಂಟ್ಗೆ. ಫುಲ್ಲು ಕಷ್ಟ ಆಯ್ತದೆ. ಯಾರಿಗೆ ಹೇಳ್ಕೊಳ್ಳೋಣ ಅಂದರೆ ತುಂಬಾ ಕಷ್ಟ ಆಯ್ತೈತೆ ಗಾಯ್ಸ್. ಇಲ್ಲೇ ಬಿಡಿ, ವಾಪಸ್ ಇದ್ಬಿಡಿ. ವಾಪಸ್ ಎಲ್ಲ ಇದ್ರಾಗ ಇರೋಕ್ಕಾಗಲ್ಲ ಗಾಯ್ಸ್. TT ಅವ್ರನ್ನೂ ಕಳಿಸ್ಬಿಟ್ಟಿದೀವಿ. ದೇವ್ರೆ, ಒಂದು ಬೆಟ್ಟ ಹತ್ತಿ ಇಳಿದಷ್ಟು ಸಾಕಾಗ್ಬಿಡುತ್ತೆ. ಆಗ್ತಿಲ್ಲ ಗೈಸ್ ರೋಡ್ ನೋಡಿ ಹೆಂಗಿದೆ. ಯಪ್ಪ, ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ. ರೋಡ್ ನೋಡಿ ಗೈಸ್. ನಾನು ಕ್ಲೈಮ್ ಮಾಡ್ಕೊಂಡು ಬಂದೆ. ಫುಲ್ ಎಕ್ಸಾಸ್ಟೆಡ್ ಆಗಿಬಿಟ್ಟಿದ್ದೀನಿ. ಎಲ್ಲಿಂದ ಬಂದಿದ್ದು ನೋಡಿ, ಇದು 2ನೇ ಬಂಡೆ. ಫಸ್ಟ್ ಬಂಡೆ ಇದೇ ಥರ ಇತ್ತು. ಇನ್ನೊಂದು ಬಂಡೆ ಇವಾಗ ಕ್ಲೈಮ್ ಮಾಡ್ಕೊ ಬರ್ತಾ ಇದೀನಿ. ಇವಾಗ ಅವ್ರು ಬರ್ತಾ ಅವ್ರು ನೋಡಿ. ನಾನು ಇನ್ನೂ ಇದನ್ನ ಕಂಪ್ಲೀಟ್ ಮಾಡಬೇಕು. ಇನ್ನೂ ಇಷ್ಟೈತೆ. ಸೇಫ್ಟಿ ವೈಸ್ ಎಲ್ಲರೂ ನೋಡ್ಕೊಂಬಂದ್ರಿ ಆಯಿತಾ. ಇಲ್ಲಿ ನಾನು ಆರಾಮ್ಸಾಗೆ ಪೀಸಾಗಿ ಮಲಗಿದ್ದೀನಿ. ನೋಡಿ ವ್ಯೂ ತೋರಿಸ್ತೆ. ನೋಡಿ ವ್ಯೂ, ಆರಾಮ್ಸಾಗಿ ಮಲಗಿದ್ದೀನಿ ಪೀಸಾಗೆ. ನೀವು ಬೇಗ ನಡೆದ್ರೆ ಶೇಷ ಪರ್ವತ ಕರ್ಕೊಂಡು ಹೋಗ್ತೀನಿ. ಫೈನಲಿ ಪೀಕ್ ರೀಚ್ ಆಗಿದ್ದೀವಿ. ಈ ಕಡೆ ಬಾ ಕುತ್ಕೊಂಗೆ. ನಿಮ್ಮನೇಲಾದ್ರೂ ಹೋಗಿತ್ತೆ, ನಮ್ಮನೇಲಾದ್ರೂ ಹೋಗಿತ್ತೆ. ಗೈಸ್ ನಾವು ಇವಾಗ ಫುಲ್ಲು ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬೀಡದಲ್ಲಿ ಇಂದ ಕುಕ್ಕೆಗೆ ಇಳ್ಕೊಂಡು. ಆಗಲೇ ಟೈಮ್ ಎಷ್ಟು? ಟೈಮ್ ಬಂದು ಒಂದು 6 o'clock. 6:15 ಆಗಿದೆ. ಇನ್ನು ಒಂದು 2 ಕಿಲೋಮೀಟರ್ಸ್ ಇದೆ. ಇನ್ನು 2 ಕಿಲೋಮೀಟರ್ಸ್ ಹೋಗಬೇಕು. ಆದರೆ ಫುಲ್ಲು ಬೆಳಕೆಲ್ಲ ಹೋಗಿ ಕತ್ಲೆ ಆಗ್ತಾ ಇದೆ. ನಾವು ಬೇಗ ರೀಚ್ ಆಗಬೇಕು. ಫುಲ್ಲು ಒಳ್ಳೆ ಎಕ್ಸ್ಪೀರಿಯನ್ಸು. ಇನ್ನೊಂದು ಫುಲ್ಲು ಟಫೆಸ್ಟ್ ಅಂದರೆ ಟಫೆಸ್ಟು. ಫುಲ್ಲು ಕುಕ್ಕೆ ಸೈಡ್ ಅಂತೂ ತುಂಬಾ ಟಫೆಸ್ಟ್. ನೀ ಪೇನ್ ಅಂತೂ ಫುಲ್ ಬಂದ್ಬಿಡುತ್ತೆ. ಮೂಗಿಯೂ ತಗೊಬನ್ನಿ ಬರೋದೇ. ಬಂದ್ರೆ ಬೆಸ್ಟ್. ನೀವು ಮಾಡ್ಲೇಬೇಕು ಅಂದ್ರೆ ಬೀಡದಲ್ಲಿ ಇಟ್ಟು ಬೀಡದಲ್ಲಿ ಬೆಸ್ಟ್. ಅದೊಂದಷ್ಟೇ. 7 ಕಿಲೋಮೀಟರ್ ನಮ್ ತರ ಒಳ್ಳೆ ನಾವ್ ಮಾಡ್ತೀವಿ ಅಂದ್ಬಿಟ್ಟು ತಗೊಂಡ್ರೆ ಹಿಂಗಾಗುತ್ತೆ. ಸೈಕ್ ಅಲ್ಲಾಡ್ತದೆ ಕಾಲೆಲ್ಲ. ಇಲ್ಲಿವರೆಗೂ ಬಂದಿರೋದು, ಇನ್ನ ಹಿಂದೆ ಇದಾರೆ. ಸರಿ ಗೈಸ್, ಎಲ್ಲರೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು. ಬೈ ಬಾಯ್. ಥ್ಯಾಂಕ್ ಯು. ಬಾಯ್.